ವೇದಿಕೆಯ ಎಲ್ಲ ಗಣ್ಯರೇ ಹಾಗೂ ಮುಖ್ಯೋಪಾಧ್ಯಾಯರೇ, ಸಹೋಪಾಧ್ಯಾಯರೇ ಹಾಗೂ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ನಿಮಗೆ ನಾನು ಈ ಸಂದರ್ಭದಲ್ಲಿ ಎರಡೆರಡು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ನಾವೇನೇ ಭಾಷಣ ಮಾಡ್ಬೋದು, ಹೋಗ್ಬೋದು, ಇದನ್ನ ನೀವು ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ಆವಾಗ ಮಾತ್ರ ಈ ಸಮಾಜ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 4 ಮಾತಲ್ಲಿ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ 4 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಫೀವುಲ್ಲಾ ಸರ್ ಅವರು ಒಂದೆರಡು ಮಾತನಾಡಬೇಕಂತ ಕೇಳ್ಕೊಂಡು. ಎಲ್ಲರಿಗೂ ನಮಸ್ಕಾರ. ಈ ಗಣರಾಜ್ಯೋತ್ಸವದ 76ನೇ ಇಡೀ ನಾಡಿನ ಹಬ್ಬ ಇದು. ಪ್ರತಿಯೊಬ್ರು ಅವ್ರವ್ರ ಜನಾಂಗಕ್ಕೆ, ಅವ್ರವ್ರ ಕೌಮ್ಗೆ ಒಂದೊಂದು ಹಬ್ಬ ಇದ್ರೆ ಇದು ಎಲ್ಲಾ ಸಮಾನತೆಯ ಹಬ್ಬ. ಯಾರಿಗೂ ಸುಳಿದ ಹಬ್ಬ ಅಲ್ಲ, ಎಲ್ಲರೂ ಸೇರಿ ಮಾಡುವಂತ ಹಬ್ಬ ಇದು. ಇವತ್ತು ನಮಗೆ ಸಂವಿಧಾನ ಪರಿಚಯಿಸಿಕೊಟ್ಟಂತ ದಿನ. ಈ ಸಂವಿಧಾನದ ಅಡಿಯಲ್ಲಿ ನಾವು ನೀವೆಲ್ಲ ಒಟ್ಟಾಗಿ ಬಾಳೋದು, ಒಟ್ಟಾಗಿ ನಡೆಯೋದು, ಒಟ್ಟಾಗಿ ಜೊತೆಗೂಡಿ ಸಾಮರಸ್ಯವನ್ನು ಈ ದೇಶಕ್ಕೆ ತರುವಂಥದ್ದು ಈ ದಿವಸವಾಗಿದೆ. ಇದೇ ಸಂವಿಧಾನ ಇರಲಿಲ್ಲ ಅಂದ್ರೆ ನಮ್ಮಲ್ಲಿ ನಿಮ್ಮಲ್ಲಿ ನಾನು ತಾನು ಅನ್ನೋದು ಒಂದು ಅಶಾಂತಿಯನ್ನ ಉಂಟು ಆಗ್ತಿತ್ತು. ಈ ಸಂವಿಧಾನ ಅಡಿಯಲ್ಲಿ ಪ್ರತಿಯೊಬ್ರು ಸಮಪಾಲು ಸಮಬಾಳು ಅಂತ ಬದುಕುವಂತ ಈ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಒಂದು ಮಾರ್ಗದರ್ಶನ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ನೋಡ್ರಪ್ಪ, ಇಲ್ಲಿ ಮೇಲು ಕೀಳು ಏನು ಇಲ್ಲ. ನೀವು ಈ ಮಕ್ಳು ಏನಿದ್ದೀರಾ, ನೀವು ದೇಶದ ಇದು ಶಕ್ತಿ. ಈ ಮಕ್ಕಳು ದೇಶದ ಶಕ್ತಿ. ನಿಮ್ಮಲ್ಲಿ ಆ ಭಾವನೆಗಳು ಬರಬೇಕು. ದೇಶ ನಮ್ಗೆ ಏನ್ ಕೊಡ್ತು ಅನ್ನೋಕ್ಕಿಂತ ಮುಖ್ಯವಾಗಿ ನಾವು ದೇಶಕ್ಕೆ ಏನ್ ಕೊಡ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಈಗ ನಿಮ್ಗೆ ಟೈಮ್ ಇದೆ, ಕಾಲ ಇದೆ. ಈ ಟೈಮ್ ಕಳೆದೋದ್ರೆ ಜಾಸ್ತಿ ಈಗ ಏನಾಗುತ್ತೆ, ಕೆಲವು ನಾವು ನೋಡಿದಾಗ ಅವ್ರು ಓದೋ ವಯಸ್ಸಲ್ಲಿ ಓದಲ್ಲ, ಆಮೇಲೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅವ್ರಿಗೆ ಓದು ಏನು, ಎಜುಕೇಶನ್ ಏನು ಅಂತ ಅರ್ಥ ಆದ್ಮೇಲೆ ಜೋರಾಗಿ ಆಕ್ಸಿಲೇಟರ್ ಕೊಟ್ಬಿಟ್ಟು ಹೀರೋ ಆಗಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ಏನಾಗ್ತಾರೆ, ಇಲ್ಲ ಮಣ್ಣಿಗೆ ಸೇರ್ತಾರೆ, ಇಲ್ಲ ಗುಂಡಿಗೆ ಬೀಳ್ತಾರೆ, ಇಲ್ಲ ಕೈ ಕಾಲು ಮುಡ್ಕೊಂಡು ಬಿದ್ದಿರ್ತಾರೆ. ಅಂತ ಹೀರೋ ಆಗೋದು ಬೇಡ. ವಿದ್ಯೆನೇ
ನಿಜವಾದ ಹೀರೋ ಮಾಡೋ ಅಂತ ಶಕ್ತಿ ಯಾವ್ದ್ರಲ್ಲಿ ಇದೆ ಅಂದ್ರೆ ಅದು ವಿದ್ಯೆದಲ್ಲೇ ಇರೋದು. ಈ ಟೈಮ್ ಇದೆ, ನೀವು ಓದ್ಕೊಳ್ಳಿ. ಈ ದೇಶಕ್ಕಾಗಿ ಏನಾರು ನಾವು ಸಾಧಿಸಬೇಕು, ಈ ದೇಶಕ್ಕಾಗಿ ನಮ್ಮಿಂದ ಏನಾರು ಒಂದು ಕೊಡುಗೆ ಕೊಡ್ಬೇಕಂತ ನಿಮ್ ಮನಸ್ಸಲ್ಲಿ ಇರಬೇಕು. ಸರ್, ಇವತ್ತು ನಮ್ಮ HM ಸಾಹೇಬ್ರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾಕೋ ಬರ್ತಾ ನಮ್ಗೆ ಇವತ್ತಿನ ಕಾರ್ಯಕ್ರಮ ಆಮೇಲೆ ಈ ಮಕ್ಕಳು ಇಷ್ಟ ನೋಡಿದ್ರೆ ಬೇಜಾರಾಯ್ತು. ಯಾಕಂತ ಹೇಳಿದ್ರೆ 4 ವರ್ಷ ಹಿಂದೆ ನಾವೆಲ್ಲ ಫಸ್ಟ್ ಇನ್ವೈಟ್ ಮಾಡಿದಾಗ ನಾವೆಲ್ಲ ಬರ್ತಾ ಇದ್ದೋ. ಇತ್ತೀಚೆಗೆ 3-4 ವರ್ಷದಿಂದ ಯಾಕೋ ಸರಿಯಾಗಿ ಇನ್ವೈಟ್ ಮಾಡ್ತಾ ಇಲ್ಲ ನಮ್ಮನ್ನ. ಆಗ ಇಷ್ಟೆಂತ ನೋಡಿದ್ರೆ ಫುಲ್ಲು ಸರ್, ಅವರು ಶಿಕ್ಷಕರಿರ್ಲಿ, ಅವ್ರ ಪೇರೆಂಟ್ಸ್ಗಳು ಕೂಡ ಇಲ್ಲಿ ಬಂದು ನಿಂತ್ಕೊಂಡಾಗ ಅದ್ದೂರಿಯಾಗಿ ಫಂಕ್ಷನ್ಗಳು ಆಚರಣೆ ಮಾಡ್ತಾ ಇದ್ರು. ಹೆಚ್ಚು ಕಡಿಮೆ ಒಂದು 300-350 ಮಕ್ಕಳಿದ್ದು ಇಷ್ಟಂತೂ. ಈಗ ಯಾಕೋ ಯಾವ ಕಾರಣಕ್ಕೆ ಇಷ್ಟೊಂದು ಕಮ್ಮಿ ಆಗಿದೆ ಅಂತ ಗೊತ್ತಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ ನಿಮ್ಮನ್ನ ಸರ್, ಆ ಲೋಕಲ್ ಲೀಡರ್ಗಳು ಏನಿದಾರೋ ಅವ್ರ ಗಮನಕ್ಕೆ ಹಾಕಿ ಕರೆಸ್ಬಿಟ್ಟು ಇಂಥ ಕಾರ್ಯಕ್ರಮಗಳಿಗೆಲ್ಲ ನೀವು ಆಹ್ವಾನ ಮಾಡಿದಾಗ ಬಂದಾಗ ನಮಗೂ ಒಂದ್ ಸ್ವಲ್ಪ ಅರ್ಥ ಆಗುತ್ತೆ ಸರ್. ಅವ್ರ ಗಮನಕ್ಕೆ ಹಾಕಿದ್ರೆ ಈಗ ಎಲ್ಲರೂ ಆ ರೀತಿ ಯೋಚನೆ ಮಾಡಿರೋದು ಇರೋದಿಲ್ಲ. ನೀವು ಆ ಗಮನದಲ್ಲಿ ಇಟ್ಕೊಂಡು ನಾವು ಕರೆದು ಹೇಳ್ದು ಅವ್ರೇನು ಮಾಡಲಿಲ್ಲ ಅನ್ನೋ ನಿಮ್ಮ ಮನಸ್ಸಲ್ಲಿ ಮನಸ್ತಾಪ ಬೇಡ. ಕೆಲವರು ಯೋಚನೆ ಮಾಡ್ತಾರೆ, ಕೆಲವರು ಅಲ್ಲೇ ಬಿಟ್ಬಿಟ್ಟಿರ್ತಾರೆ. ಅಂತ ವ್ಯಕ್ತಿಗಳನ್ನ ನೀವೆಲ್ಲ ಕರ್ಬಿಟ್ಟು ಚರ್ಚೆ ಮಾಡಿದಾಗ, ಸಮಾಜ ಚಿಂತಕ್ಕೆ ಇರುವಂತ ವ್ಯಕ್ತಿಗಳನ್ನ ಕರ್ಕೊಂಡು ನೀವು ಚಿಂತೆ ಮಾಡಿದಾಗ, ಯಾಕೆ ಈ ರೀತಿ ನಮ್ಮ ಶಾಲೆ ಇತ್ತು, ಯಾಕೆ ನಮ್ಮ ಶಾಲೆಯಲ್ಲಿ ಇಷ್ಟೊಂದು ಕಮ್ಮಿ ಇತ್ತು, ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಿ ಕರ್ಬಿಟ್ಟು ಚರ್ಚೆ ಮಾಡಿ, ಮತ್ತೆ ನಮ್ಮ ಶಾಲೆ ಹಳೆದಾಗಿ ಯಾವ ರೀತಿ ನಮ್ಮ ಶಾಲೆಯಲ್ಲಿ ಇಷ್ಟಂತಿತ್ತು ಅದೇ ರೀತಿ ಇಷ್ಟೊಂದು